ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊತ್ತಿದ್ದ ಮೇ ಕ್ರಾಂತಿ ಸದ್ಯಕ್ಕೆ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ಕೇರಳದಲ್ಲಿ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿಯದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವ ಕಿಡಿ ಹೆಚ್ಚಾಗಿದೆ. ಇದೆಲ್ಲದರ ಕರಿನೆರಳು ನೇರವಾಗಿ ಬಿದ್ದಿರೋದು ಸಾಧನಾ ಸಮಾವೇಶದತ್ತ. ರಿಪೋರ್ಟ್ ನೋಡಿ. ಕೇರಳಂನಲ್ಲಿ ಸಿಎಂ ಫೈಟ್, ಕರ್ನಾಟಕದಲ್ಲೂ ಎಫೆಕ್ಟ್. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶವು ಡೌಟ್. ಮೇ 20, 2026ಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳಲಿದೆ. ರಾಜ್ಯದ ಅದೃಷ್ಟವಂತ ರಾಜಕಾರಣಿ ಅಂತಾನೆ ಗುರುತಿಸಿಕೊಳ್ಳುವ ಸಿದ್ದರಾಮಯ್ಯರಿಗೂ ಈ ಬಾರಿ ಲಕ್ ಕೈ ಹಿಡಿದಿದೆ. ಪಕ್ಕದ ಕೇರಳಂನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಆಯ್ಕೆಯ ಬಿಕ್ಕಟ್ಟಾಗಿದ್ದು ಅದರ ಎಫೆಕ್ಟ್ ಕರ್ನಾಟಕದ ಮೇಲೂ ಆಗಿದೆ. ಆದರೆ ಇದು ರಾಜ್ಯದ ಹಾಲಿ ಮುಖ್ಯಮಂತ್ರಿಗೆ ವರದಾನವಾಗಿದೆ. ಹೌದು, ಮೇನಲ್ಲಿ ರಾಜಕೀಯ ಕ್ರಾಂತಿಯಾಗುತ್ತೆ ಅಂತ ಕುಣಿದು ಕುಪ್ಪಳಿಸಿದ್ದ ಡಿಸಿಎಂ ಡಿಕೆಶಿ ಅವರ ಕ್ಯಾಂಪ್ ಅದ್ಯಾಕೋ ಕೂಲ್ ಆಗಿದೆ. ಹೈಕಮಾಂಡ್ ಸಂಪೂರ್ಣವಾಗಿ ಕೇರಳಂನಲ್ಲಿ ಸಿಎಂ ಆಯ್ಕೆಯಲ್ಲಿ ಮುಳುಗಿದ್ದು, ಹಾಗಾಗಿ ರಾಜ್ಯದ ನಾಯಕರು ದೆಹಲಿಯತ್ತ ಮುಖ ಮಾಡಿಯೂ ಮಲಗಿಲ್ಲ. ಕೇರಳಂನಲ್ಲಿ ಹೊಸ ಸರ್ಕಾರ ರಚನೆಗೆ ಮೇ 23ರವರೆಗೂ ಟೈಮ್ ಇದೆ. ಇದು ಹೈಕಮಾಂಡ್ ಸ್ವಲ್ಪ ಉಸಿರು ತೆಗೆದುಕೊಳ್ಳಲು ಕಾಲಾವಕಾಶ ನೀಡಿದೆ. ಖುದ್ದು ರಾಹುಲ್ ಗಾಂಧಿಯೇ ಮುಖ್ಯಮಂತ್ರಿ ಆಯ್ಕೆಯ ಮೇಲುಸ್ತುವಾರಿಯನ್ನು ವಹಿಸಿದ್ದು ಸಿದ್ದರಾಮಯ್ಯ ನಿಶ್ಚಿಂತವಾಗಿ ಮಲಗುವಂತೆ ಮಾಡಿದೆ. ಇನ್ನು ಮೇ 20ರ ಒಳಗೆ ಸಂಪುಟ ವಿಸ್ತರಣೆ ಮಾಡಿ ಅಂತಿದ್ದ ಶಾಸಕರು ಸಹ ಒಳ್ಳೆಯ ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಹೋಗ್ಬೇಕಂತ ಇತ್ತು, ಅದು ಮೊನ್ನೆ 6ನೇ ತಾರೀಕು ಹೊರಡಬೇಕಂತ ಇದ್ದಿದ್ದು 5ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಕೇರಳದಲ್ಲಿ ಇವತ್ತು ಚುನಾವಣೆ ಆಗಿ ಪಂಚಾಯತ್ ಚುನಾವಣೆ ಅಂತ ಕೇರಳದಲ್ಲಿ ಅಧಿಕಾರ ಬಂದಿದೆ. ಮುಖ್ಯಮಂತ್ರಿಗಳ ಪದವಿಯನ್ನು ಸ್ವೀಕಾರ ಆಗಬೇಕು, ಅಲ್ಲಿವರೆಗೆ ನಾವು ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ. ಆನಂತರ ಖಂಡಿತ ನಾವು ಅದಾದಮೇಲೆ ನಾವೆಲ್ಲರೂ ಡೆಲ್ಲಿ ಹೋಗುವಂಥದ್ದು ಇದೆ, ಹೋಗ್ತೀವಿ. ಯಾವಾಗ ಹೋಗ್ಬೋದು ಆಗಬೇಕದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು ನಮ್ಮ ಕೇರಳದ ಮುಖ್ಯಮಂತ್ರಿಯಾಗಿ ಅವತ್ತು ಹೊರಡ್ತೀವಿ. ಅವತ್ತು ಹಿಂದೆ 2 ದಿವಸ ಬಿಟ್ಟು ಹೊರಡ್ತೀವಿ. ಕೇರಳಂನ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟು ಡಿಕೆಶಿ ಮಾತ್ರವಲ್ಲ, ಸಿದ್ದರಾಮಯ್ಯ ಬಣವನ್ನ ಕಂಗಾಲು ಮಾಡಿದೆ. ಮೇ 4ಕ್ಕೆ ಫಲಿತಾಂಶ ಬರುತ್ತೆ. ಮೇ 10ಕ್ಕೆಲ್ಲ ಹೊಸ ಸಿಎಂ ಆಯ್ಕೆಯಾಗುತ್ತೆ. ಅದಾದ ಮೇಲೆ ಕರ್ನಾಟಕದ್ದೇ ಸರದಿ ಎಂದು ಹಾಕಿದ್ದ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿದ್ದು, ತುಮಕೂರಲ್ಲೂ ನಡಿಬೇಕಿದ್ದ ಸಾಧನಾ ಸಮಾವೇಶದ ಮೇಲೂ ಅನಿಶ್ಚಿತತೆಯ ಕಾರ್ಮೋಡ ಆವರಿಸಿದೆ. ಹೌದು, ಸರ್ಕಾರವೇನೋ ತುಮಕೂರಲ್ಲಿ ಅದ್ದೂರಿಯಾಗಿ ಸಾಧನಾ ಸಮಾವೇಶ ನಡೆಸಲು ಮುಂದಾಗಿತ್ತು. ಗೃಹ ಸಚಿವ ಪರಮೇಶ್ವರ್ ಅವರು ಸಹ ಬಹಳ ಮುತುವರ್ಜಿ ಸಹ ವಹಿಸಿದ್ರು. ಆದರೆ ಹೈಕಮಾಂಡ್ ನಾಯಕರು ಕೇರಳಂನ ತಲೆಬಿಸಿಯಲ್ಲಿದ್ದು ಸಾಧನಾ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಕಾಣ್ತಿಲ್ಲ. ಮೊನ್ನೆ ಕರ್ನಾಟಕಕ್ಕೆ ಬಂದಿದ್ದ ಸುರ್ಜೇವಾಲಾ ಮುಂದೆ ಡಿಕೆ ಶಿವಕುಮಾರ್ ಕಡ್ಡಿ ಮುರಿದಂತೆ ಮಾತನಾಡಿದ್ದು, ಮೊದಲು ಸಿಎಂ ಕುರ್ಚಿ ಕನ್ಫ್ಯೂಷನ್ ಕ್ಲಿಯರ್ ಮಾಡಿ, ಉಳಿದದ್ದೆಲ್ಲ ಆಮೇಲೆ ಅಂತ ಹಠ ಹಿಡಿದಿದ್ದಾರೆ. ಇದೀಗ ಈ ಚೆಂಡು ಸಹ ರಾಹುಲ್ ಗಾಂಧಿಯ ಕೋರ್ಟ್ಗೆ ಬಿದ್ದಿದ್ದು, ಮೊದಲು ಅಧಿಕಾರ ಹಸ್ತಾಂತರವೋ ಇಲ್ಲ ಸಾಧನಾ ಸಮಾವೇಶವೋ ಅಥವಾ 2 ಪ್ರಕ್ರಿಯೆಗಳಿಗೆ ಪೂರ್ಣ ವಿರಾಮವೋ ಅನ್ನೋ ಕುತೂಹಲ ಗುಡ್ಡದಿಂದ ಬೆಟ್ಟದಷ್ಟಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊತ್ತಿದ್ದ ಮೇ ಕ್ರಾಂತಿ ಸದ್ಯಕ್ಕೆ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ಕೇರಳದಲ್ಲಿ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿಯದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವ ಕಿಡಿ ಹೆಚ್ಚಾಗಿದೆ. ಇದೆಲ್ಲದರ ಕರಿನೆರಳು ನೇರವಾಗಿ ಬಿದ್ದಿರೋದು ಸಾಧನಾ ಸಮಾವೇಶದತ್ತ. ರಿಪೋರ್ಟ್ ನೋಡಿ. ಕೇರಳಂನಲ್ಲಿ ಸಿಎಂ ಫೈಟ್, ಕರ್ನಾಟಕದಲ್ಲೂ ಎಫೆಕ್ಟ್. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶವು ಡೌಟ್. ಮೇ 20, 2026ಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳಲಿದೆ. ರಾಜ್ಯದ ಅದೃಷ್ಟವಂತ ರಾಜಕಾರಣಿ ಅಂತಾನೆ ಗುರುತಿಸಿಕೊಳ್ಳುವ ಸಿದ್ದರಾಮಯ್ಯರಿಗೂ ಈ ಬಾರಿ ಲಕ್ ಕೈ ಹಿಡಿದಿದೆ.
ಪಕ್ಕದ ಕೇರಳಂನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಆಯ್ಕೆಯ ಬಿಕ್ಕಟ್ಟಾಗಿದ್ದು ಅದರ ಎಫೆಕ್ಟ್ ಕರ್ನಾಟಕದ ಮೇಲೂ ಆಗಿದೆ. ಆದರೆ ಇದು ರಾಜ್ಯದ ಹಾಲಿ ಮುಖ್ಯಮಂತ್ರಿಗೆ ವರದಾನವಾಗಿದೆ. ಹೌದು, ಮೇನಲ್ಲಿ ರಾಜಕೀಯ ಕ್ರಾಂತಿಯಾಗುತ್ತೆ ಅಂತ ಕುಣಿದು ಕುಪ್ಪಳಿಸಿದ್ದ ಡಿಸಿಎಂ ಡಿಕೆಶಿ ಅವರ ಕ್ಯಾಂಪ್ ಅದ್ಯಾಕೋ ಕೂಲ್ ಆಗಿದೆ. ಹೈಕಮಾಂಡ್ ಸಂಪೂರ್ಣವಾಗಿ ಕೇರಳಂನಲ್ಲಿ ಸಿಎಂ ಆಯ್ಕೆಯಲ್ಲಿ ಮುಳುಗಿದ್ದು, ಹಾಗಾಗಿ ರಾಜ್ಯದ ನಾಯಕರು ದೆಹಲಿಯತ್ತ ಮುಖ ಮಾಡಿಯೂ ಮಲಗಿದ್ದಾರೆ. ಕೇರಳಂನಲ್ಲಿ ಹೊಸ ಸರ್ಕಾರ ರಚನೆಗೆ ಮೇ 23ರವರೆಗೂ ಟೈಮ್ ಇದೆ. ಇದು ಹೈಕಮಾಂಡ್ ಸ್ವಲ್ಪ ಉಸಿರು ತೆಗೆದುಕೊಳ್ಳಲು ಕಾಲಾವಕಾಶ ನೀಡಿದೆ. ಖುದ್ದು ರಾಹುಲ್ ಗಾಂಧಿಯೇ ಮುಖ್ಯಮಂತ್ರಿ ಆಯ್ಕೆಯ ಮೇಲುಸ್ತುವಾರಿಯನ್ನು ವಹಿಸಿದ್ದು ಸಿದ್ದರಾಮಯ್ಯ ನಿಶ್ಚಿಂತವಾಗಿ ಮಲಗುವಂತೆ ಮಾಡಿದೆ. ಇನ್ನು ಮೇ 20ರ ಒಳಗೆ ಸಂಪುಟ ವಿಸ್ತರಣೆ ಮಾಡಿ ಅಂತಿದ್ದ ಶಾಸಕರು ಸಹ ಒಳ್ಳೆಯ ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಹೋಗ್ಬೇಕಂತ ಇತ್ತು, ಅದು ಮೊನ್ನೆ 6ನೇ ತಾರೀಕು ಹೊರಡಬೇಕಂತ ಇದ್ದಿದ್ದು 5ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಕೇರಳದಲ್ಲಿ ಇವತ್ತು ಚುನಾವಣೆ ಆಗಿ ಪಂಚಾಯತ್ ಚುನಾವಣೆ ಅಂತ ಕೇರಳದಲ್ಲಿ ಅಧಿಕಾರ ಬಂದಿದೆ. ಮುಖ್ಯಮಂತ್ರಿಗಳ ಪದವಿಯನ್ನು ಸ್ವೀಕಾರ ಆಗಬೇಕು, ಅಲ್ಲಿವರೆಗೆ ನಾವು ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ. ಆನಂತರ ಖಂಡಿತ ನಾವು ಅದಾದಮೇಲೆ ನಾವೆಲ್ಲರೂ ಡೆಲ್ಲಿ ಹೋಗುವಂಥದ್ದು ಇದೆ, ಹೋಗ್ತೀವಿ. ಯಾವಾಗ ಹೋಗ್ಬೋದು ಆಗಬೇಕದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು ನಮ್ಮ ಕೇರಳದ ಮುಖ್ಯಮಂತ್ರಿಯಾಗಿ ಅವತ್ತು ಹೊರಡ್ತೀವಿ. ಅದ್ರ ಹಿಂದೆ 2 ದಿವಸ ಬಿಟ್ಟು ಹೊರಡ್ತೀವಿ. ಕೇರಳಂನ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟು ಡಿಕೆಶಿ ಮಾತ್ರವಲ್ಲ, ಸಿದ್ದರಾಮಯ್ಯ ಬಣವನ್ನ ಕಂಗಾಲು ಮಾಡಿದೆ. ಮೇ 4ಕ್ಕೆ ಫಲಿತಾಂಶ ಬರುತ್ತೆ. ಮೇ 10ಕ್ಕೆಲ್ಲ ಹೊಸ ಸಿಎಂ ಆಯ್ಕೆ ಆಗುತ್ತೆ. ಅದಾದ ಮೇಲೆ ಕರ್ನಾಟಕದ್ದೇ ಸರದಿ ಎಂದು ಹಾಕಿದ್ದ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿದ್ದು, ತುಮಕೂರಲ್ಲೂ ನಡಿಬೇಕಿದ್ದ ಸಾಧನಾ ಸಮಾವೇಶದ ಮೇಲೂ ಅನಿಶ್ಚಿತತೆಯ ಕಾರ್ಮೋಡ ಆವರಿಸಿದೆ. ಹೌದು, ಸರ್ಕಾರವೇನೋ ತುಮಕೂರಲ್ಲಿ ಅದ್ದೂರಿಯಾಗಿ ಸಾಧನಾ ಸಮಾವೇಶ ನಡೆಸಲು ಮುಂದಾಗಿತ್ತು. ಗೃಹ ಸಚಿವ ಪರಮೇಶ್ವರ್ ಅವರು ಸಹ ಬಹಳ ಮುತುವರ್ಜಿ ಸಹ ವಹಿಸಿದ್ರು. ಆದರೆ ಹೈಕಮಾಂಡ್ ನಾಯಕರು ಕೇರಳಂನ ತಲೆಬಿಸಿಯಲ್ಲಿದ್ದು ಸಾಧನಾ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಕಾಣ್ತಿಲ್ಲ. ಮೊನ್ನೆ ಕರ್ನಾಟಕಕ್ಕೆ ಬಂದಿದ್ದ ಸುರ್ಜೇವಾಲಾ ಮುಂದೆ ಡಿಕೆ ಶಿವಕುಮಾರ್ ಕಟ್ಟಿ ಮುರಿದಂತೆ ಮಾತನಾಡಿದ್ದು, ಮೊದಲು ಸಿಎಂ ಕುರ್ಚಿ ಕನ್ಫ್ಯೂಷನ್ ಕ್ಲಿಯರ್ ಮಾಡಿ, ಉಳಿದದ್ದೆಲ್ಲ ಆಮೇಲೆ ಅಂತ ಹಠ ಹಿಡಿದಿದ್ದಾರೆ. ಇದೀಗ ಈ ಚೆಂಡು ಸಹ ರಾಹುಲ್ ಗಾಂಧಿಯ ಕೋರ್ಟ್ಗೆ ಬಿದ್ದಿದ್ದು, ಮೊದಲು ಅಧಿಕಾರ ಹಸ್ತಾಂತರವೋ ಇಲ್ಲ ಸಾಧನಾ ಸಮಾವೇಶವೋ ಅಥವಾ 2 ಪ್ರಕ್ರಿಯೆಗಳಿಗೆ ಪೂರ್ಣ ವಿರಾಮವೋ ಅನ್ನೋ ಕುತೂಹಲ ಗುಡ್ಡದಿಂದ ಬೆಟ್ಟದಷ್ಟಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊತ್ತಿದ್ದ ಮೇ ಕ್ರಾಂತಿ ಸದ್ಯಕ್ಕೆ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ಕೇರಳದಲ್ಲಿ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿಯದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವ ಕಿಡಿ ಹೆಚ್ಚಾಗಿದೆ. ಇದೆಲ್ಲದರ ಕರಿನೆರಳು ನೇರವಾಗಿ ಬಿದ್ದಿರೋದು ಸಾಧನಾ ಸಮಾವೇಶದತ್ತ. ರಿಪೋರ್ಟ್ ನೋಡಿ.